ವ್ಯಾಪಾರನವರು. ಮೇವಿನ ಎಷ್ಟು ದಿನಕ್ಕೆ ಬರ್ತಿದ್ದು ಮೇವಿನ ಏನಪ್ಪ ಈ ಮೇವಿನ ಎಷ್ಟು ದಿನಕ್ಕೆ ಬರುತ್ತೆ? ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಮೇವು? ಇವಾಗ ಹಾಂ 6 ದಿನ ಅಷ್ಟೇ ಇರೋದು. 6 ದಿನ ಆದಮೇಲೆ ಬರುತ್ತೆ. ಎಷ್ಟು ದಿವಸ ಒಂದ್ಸಲ ಬರುತ್ತೆ? ಒಂಥರ ಸ್ಟಾರ್ಟ್ ಆದರೆ ಹಾಂ 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 ಇವಾಗೆಲ್ಲ ಬಂದ್ಬಿಟ್ರೆ ಹಾಂ ಎಲ್ಲ ಫುಲ್ ಮಾಡ್ತೀವಿ. ಹಾಂ ಒಟ್ಟಿಗೆ ದನಗಳಿಗೆ ಮೇವು ಆಗುತ್ತಾ? ಹಾಂ ಆಗುತ್ತೆ. ಹ್ಞೂ 3 ಟೈಮ್ ಆಗ್ತೀವಿ. ಹಾಂ ನೆಲ್ಲೂರು ಜಾಸ್ತಿ. ಇವೆಲ್ಲ ಎಲ್ಲಿಂದ ಬಂದಿದ್ದಾವೆ ಜಾಸ್ತಿ? ಇವೆಲ್ಲ ಕೇಸಾಗಿ ಬಂದಿರವ ಇಲ್ಲೇ ಇರೋಂಥ ಅದರಲ್ಲಿ ಹೆಂಗೆ ಹಾಕಕ್ಕಾಗುತ್ತೆ? ಮೇವಿಗೆ ಅದಕ್ಕೆ ತಗ್ಗು ದಿನ ಬೇಕಾಗುತ್ತೇನು? ಅದು ಸಮತಟ್ಟು ಜಮೀನಾದರೆ ಹಾಕ್ಬೋದು. ನೀರು ಸಬ್ಸಿಡಿ ಐತಿ ಇಲ್ಲಿ? ನೀರು ಅವಕ್ಕೈತೆ ಸರ್. ಡೈಲಿ ಕ್ಲೀನ್ ಮಾಡ್ತೀರಾ? ಹಾಂ ಡೈಲಿ. ಎಷ್ಟು ಜನ ಸಿಬ್ಬಂದಿ? ಎಷ್ಟು ಜನ ಇರಲಿ? 4 ಜನ ಇದ್ದಾರೆ. ಇಲ್ಲ ಅಧಿಕ ನಾವು ತಗೊಂಡ್ರ ಒಂದೇ ಅದೇ ಅದೇ ಒಂದೇ ನಾವು ಒಬ್ಬನೇ ಬಂದು ತಗೊಂಡೋದ ಅಮ್ಮಗೆ. ನಮಗೂ ದುಡ್ಡು ಕಟ್ಟಿ ಇಲ್ಲಿ ನಾವು 4 ಜನನೂ ಇಲ್ಲಿ ವ್ಯವಸ್ಥಾಪಕರು. ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಹಸುಗಳೆಲ್ಲ ನೋಡ್ಕೊಳ್ಳೋದು ನಾವೇನೆ. ಮತ್ತು ಸ್ವಲ್ಪ ಮೇವಿಂದು ಸ್ವಲ್ಪ ಸಮಸ್ಯೆ ಇದೆ, ನೀರಿಂದು ಸ್ವಲ್ಪ ಸಮಸ್ಯೆ ಇದೆ. ಮತ್ತು ನಮಗೆ ಇಲ್ಲಿ ಜಾಗ ಸರಿ ಇಲ್ಲ. ನಮಗೆ ಏನು ಜಾಗ ಸಾಯ್ತಾರ ನಿಮಗೆ? ಎಲ್ಲ ಗುಂಡಿ ಎಲ್ಲ ಇದಾವೆ. ನಮಗೆ ಬೇರೆ ಏನು ಹಾಕೋಕ್ಕೂ ಆಗಂಗಿಲ್ಲ. ಗುಂಡಿ ಈಗ ನೆಲ ಸಮತಟ್ಟಾದ್ರೆ ನೀವೇನು ಮೇವು ಬೆಳಿತೀರಾ? ಇರೋ ನೀರಿನಾಗೆ ಮೇವು ಬೆಳಿತೀವಿ ನಾವು. ಸ್ವಲ್ಪ ನೀರು ಕಡಿಮೆ ಆಗಿದೆ. ನಮಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಆಗಿ ಸ್ವಲ್ಪ ಇದನ್ನು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಮೇವಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಎಷ್ಟಿದೆ ದನಗಳು? ಎಮ್ಮೆಗಳ ದನಗಳು ಎಷ್ಟಿದೆ ಟೋಟಲ್ ಇಲ್ಲಿ? 85 ಇದೆ. ಅವಾಗ ಮೇವು ಆಗುತ್ತೆ? ಮೇವು ಆಗ್ತೈತೆ ಸರ್. ಇವಾಗ ಕಡಿಮೆ ಆಗಿದ್ದಾವೆ. ಮೇವು ತರಿಸ್ಬೇಕು. ಈಗ ಒಂದು ಅಕಸ್ಮಾತ್ ಕೇಸ್ ಆಗಿ ಬಂದುಬಿಟ್ರೆ ಬಿಟ್ಟರೆ ಎಷ್ಟು ಒಂದು ದಂಡ ಎಷ್ಟು ಅಂತ? ದಿನಕ್ಕೆ ಎಷ್ಟು ಅವಕ್ಕೆ ದಂಡ? ದಿನಕ್ಕೆ 24 ಗಂಟೆ 300 ರೂಪಾಯಿ. 24 ಗಂಟೆ 300 ರೂಪಾಯಿ ಒಂದು ಇದಕ್ಕೆ? ಒಂದು ದಿನಕ್ಕೆ. ಅಂತ ದಿನಕ್ಕೆ ಎಷ್ಟು ಬರ್ತವೆ? ಎಷ್ಟು ಹೋಗ್ತವೆ? ಒಂದು ಬ್ಯಾಚ್ ಬಂದರೆ 20-30 ಬರ್ತವೆ. ಇವಾಗ ಸದ್ಯಕ್ಕೆ ನಮ್ದ್ರಲ್ಲಿ ಜಾಗ ಇಲ್ಲ, ತಗೊಂತಿಲ್ಲ ನಾವು. ಮೊನ್ನೆ 2 ಬಂದಿದ್ವು, 2 ಮಾತ್ರ ಜಾಗ ಇತ್ತು, ಅದಕ್ಕೆ ತಗೊಂಡಿದೀವಿ ಅಷ್ಟೇ. ಕನಿಷ್ಠ ಎಷ್ಟು ಎತ್ತುಗಳಿಗೆ ನಿಮಗೆ ಇರ್ತಿಲ್ಲಿ? ಇದು 100 ಎತ್ತಿಗೆ ಜಾಗ ಅಂತ ಕೊಟ್ಟಿದ್ದಾರೆ. 100 ಎತ್ತು ಆಗಲ್ಲ. 100 ಎತ್ತಿಗೆ ಆಗಲ್ಲ. ಕೂತ್ಕೊಳ್ಬೇಕು, ಮತ್ತೆ ಎದ್ದೇಳ್ಬೇಕು. ಅದಕ್ಕೆ ಮತ್ತೆ ಒಂದೊಂದು ಪೇಷಂಟ್ ಇರ್ತವೆ, ಅವು ಸ್ವಲ್ಪ ಎದ್ದೇಳಕ್ಕೂ ಇದ್ಬೇಕು. ಅದಕ್ಕೆ ಜಾಗ ಆಗಲ್ಲ. ಇನ್ನು ಬೇಕು ಜಾಗದ ಅವಶ್ಯಕತೆ ಐತೆ ನಿಮಗೆ? ಜಾಗದ ಅವಶ್ಯಕತೆ ಇದೆ. ನೀರಿನ ಅವಶ್ಯ, ಜಾಗದ ವ್ಯವಸ್ಥೆ, ಮೇವು 2-3 ಬೇಕು. 3 ಅವಶ್ಯಕತೆ ಇದೆ. ಈ ಜಾಗ ವಿಶಾಲವಾಗೈತಿ. ಜಾಗ ಏನು ವಿಶಾಲ ಆಗೈತಿ, ಆದ್ರೆ ಸ್ವಲ್ಪ ಜಾಗ ಕೊರತೆ ನಿಮಗೆ. ಹಸುಗಳಿಗಿಂತ ಇನ್ನೊಂದು ಸೆಡ್ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗತ್ತೆ. ಹೊರಗಡೆ ಹುಲ್ಲು ಹಾಕಕ್ಕೆ ಅನುಕೂಲ ಮಾಡಿಕೊಟ್ರೆ ಆಗತ್ತೆ. ಇಲ್ಲಾಂದ್ರೆ ಆ ಥರ ವೇಸ್ಟ್ ಆಗಿಬಿಡ್ತತೆ. ಹಾಕಿದ್ರು ತುಳದ್ ಬಿಡ್ತವೆ ಅದು. ಸರಿ ಆಯ್ತು. ಜನಧ್ವನಿ ನ್ಯೂಸಿಂದ ಸರ್ಕಾರಿ ಪುಣ್ಯಕೋಟಿ ಗೋಶಾಲೆ ಬಳಿ ಬಂದಿದ್ದೇವೆ. ಇಲ್ಲಿ ವಿಶಾಲವಾದ ಜಾಗ ಇದೆ, ಆದರೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಒಂದು ಕನಿಷ್ಠ 100 ಜಾನುವಾರುಗಳಿಗೆ ಅಂತೇಳಿ ಸೆಟ್ ಮಾಡಿದ್ದಾರೆ, ಆದರೆ 100 ಜಾನುವಾರುಗಳಿಗೆ ಆಗಲ್ಲ. ಈಗ ಇಲ್ಲಿರ್ತಕ್ಕಂಥ ಗೋವುಗಳು ಅನಾಥ ಅಂತೇಳಿ ಹೆಂಗೆ ಮನುಷ್ಯರಿಗೆ ವೃದ್ಧಾಶ್ರಮ ಅಂತ ಮಾಡ್ತಾರೋ ಅದೇ ರೀತಿ ಇದು ಒಂದು ಗೋವುಗಳಿಗೆ ವೃದ್ಧಾಶ್ರಮ ಅಂತೇಳಿ ಸಾಕಲಾಗ್ತಕ್ಕಂಥವು. ಅವು ಪ್ರಕರಣ, ಸರ್ಕಾರಿ ಪ್ರಕರಣ ಅಂದರೆ
ಅಕ್ರಮ ಸಾಗಾಟಕ್ಕೆ ಅಕ್ರಮ ಗೋ ಸಾಗಾಟಗಳನ್ನು ಪ್ರಕರಣಗಳು ಅಥವಾ ಬೀಡಾಡಿ ದನಗಳನ್ನು ಇಲ್ಲಿ ತಂದು ಪ್ರಕರಣ ಹಾಕಿದಂತ ಇಲ್ಲಿ ತಂದು ಬಿಡ್ತಾರೆ. ತಂದು ಬಿಟ್ಟಂಥ ದನಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಇಲ್ಲಿ ಮೇವಿಲ್ಲ, ಮೇವು ಸರಿಯಾದ ಸಮಯಕ್ಕೆ ಬರಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಕೊರತೆ ಸ್ವಲ್ಪ ಕಡಿಮೆ ಇದೆ. ಈಗ ಬೇಸಿಗೆ ಬೇರೆ ಬಂತು, ನೀರಿನ ಅಭಾವ ಇದೆ. ಆಮೇಲೆ ನೀರಲ್ಲಿ ಸಬ್ಸೆಂಟ್ ಇದ್ದರೆ ಇಲ್ಲಿ ವಿಶಾಲ ಜಾಗ ಇದೆ, ಇದು ಸಮತಟ್ಟು ಮಾಡಿಕೊಟ್ರೆ ಇಲ್ಲಿನ ಸಿಬ್ಬಂದಿಗಳೇ ಮೇವು ಬೆಳೆಸ್ತೀವಿ ಅಂತ ಹೇಳ್ತಾರೆ. ನೀರಿನ ವ್ಯವಸ್ಥೆ ಹಾಗೂ ಭೂಮಿ ಸಮತಟ್ಟು ಮಾಡಿಕೊಟ್ರೆ ಇಲ್ಲಿ ಏನಿದೆ ಇಲ್ಲಿ ದನಗಳಿಗೆ ಮೇವು ಕೂಡ ಇಲ್ಲೇ ನಾವೇ ಬೆಳೆಸ್ತೀವಿ ಅಂತೇಳಿ ಸಿಬ್ಬಂದಿಗಳು ಹೇಳ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಪುಣ್ಯಕೋಟಿ ಗೋಶಾಲೆಗೆ ಸರಿಯಾದ ವ್ಯವಸ್ಥೆ ಮಾಡುವ ಮೂಲಕ ಹಾಗೂ ನೀರಿನ ವ್ಯವಸ್ಥೆ, ಹೆಚ್ಚುವರಿ ಶೆಡ್ಡು ಹಾಗೂ ಇಲ್ಲಿ ಭೂಮಿ ಸಮತಟ್ಟು, ಹೆಚ್ಚುವರಿ ಬೋರ್ ಕೊಡೋದು, ನೀರಿನ ವ್ಯವಸ್ಥೆ ಮಾಡಿದರೆ ಇಲ್ಲಿ ನಿರ್ತಕ್ಕಂಥ ಜಾನುವಾರುಗಳಿಗೆ ಮೇವಿನ ಕೊರತೆ ಕೂಡ ನೀವು ನೀಗಿಸ್ಬೋದು ಅಂತೇಳಿ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ.